ಸೈಕಾಲಜಿಸ್ಟ್. ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೊಂತ ನಾನು ಕೂಡ ಈ ಕಡೆ ಸೂಪರ್ ಆಗಿದ್ದೀನಿ. ಇಲ್ಲೊಂದು ಹುಡುಗಿ ಅನು ಅಂತ, ಶೀಸ್ ಅನು ಬಾಲು. ಆ ಹುಡುಗಿಗೆ 19 years ಓಲ್ಡ್, ಅಂದರೆ ಜಸ್ಟ್ ಈಗ 19 ವರ್ಷ. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನನಗಾಗಲೇ ನೀವು ತಮ್ಮನೇಲಿ ನೋಡಿರ್ತೀರ, ಅವಳು ಎಷ್ಟು ತನ್ನ ಅಳಲನ್ನು ಹೇಳ್ಕೊಂಡಿದ್ದಾಳೆ ಅಂತ. ಬಟ್ ಅವಳ ಅಳಲು ನನಗೆ ಕೋಪ ಬರೆಸ್ತು. ಯಾಕೆ ಅವಳು ಆ ಥರ ಕೇಳಿರೋದು ಅಂತ. ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಅಮ್ಮ ಕೇಳಿಸ್ಕೊ. ನಿನ್ಗೆ ಏಜ್ ಈಗ 19, ಅಂದರೆ ನಿನಗೆ 19 ವರ್ಷಕ್ಕೆ 2 ವರ್ಷ, ಅಂದರೆ ನೀನು 17 ವರ್ಷ ಇದ್ದಾಗ ಮದುವೆ ಆಗಿದ್ದೀಯ. ಸೊ ಅಲ್ಲಿಗೆ ನಿನ್ನ ಮ್ಯಾರೇಜು ಹಿಂದೂ ಆ್ಯಕ್ಟ್ ಪ್ರಕಾರ ಆಗಲಿ, ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ನೀನು ಬಾಲ್ಯ ವಿವಾಹ ಮಾಡ್ಕೊಂಡಿದ್ಯಾ ಅಂತ ಅರ್ಥ. ಸೊ ಬಾಲ್ಯ ವಿವಾಹ ಮಾಡ್ಕೊಂಡು ಆಗಲ್ಲ, ಹುಡುಗರು ಕಡೆಯವ್ರಿಗೂ ಇಷ್ಟ ಆಗಲ್ಲ, ಬಟ್ ಸೊಸೈಟಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಹುಡುಗಿ ಲೈಫ್ ಬಾಲ್ಯ ವಿವಾಹ ಅನ್ನೋದು ಎಷ್ಟು ತಪ್ಪು ಗೊತ್ತಾ. ನಿಮ್ಗೆ ಗೊತ್ತಾಗೋದಿಲ್ಲ, ಮದುವೆ ಮಾಡ್ಕೊಂಡ್ಬಿಡ್ತೀರಾ, ಚಟಕ್ಕೋ ಮದುವೆ ನಂದು ಲಿಪ್ಟಿಕ್ ಹಾಕೊಳಕ್ಕೋ ಮೇಕಪ್ ಹಾಕೊಳಕ್ಕೋ ಹಾಕ್ಬಿಡ್ತೀರಾ. ಆ ಅಪ್ಪನಿಗೆ ಎಷ್ಟು 34 ವರ್ಷ, ನಿನಗೆ ಎಷ್ಟು 17 ವರ್ಷದಲ್ಲಿದ್ದಾಗ, ಅವ್ನಿಗೆ 32 ಇದ್ದಾಗ, ನಿಮ್ಗೆ 17 ವರ್ಷ ಇದ್ದಾಗ ಮದುವೆ ಆಗಿದ್ದೀರಾ. ಎಷ್ಟು ಮಟ್ಟಿಗೆ ನೀವು ಹೋಗಿದ್ದೀರ. ಓ ಮೈ ಗಾಡ್, ತುಂಬ ನಿಜ ಕೋಪ ಬರ್ತಿದೆ. ಬಟ್ ಇನ್ಮೇಲೆ ಕೇಸು ಕೂಡ ಫೈಲ್ ಮಾಡ್ಬೋದಾಗಿತ್ತು. ನೀವು ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ಅನುಬಾಲು ಅಂತಲೇ ಇರೋದ್ರಿಂದ ನೀವು ಮೆಸೇಜ್ ಮಾಡಿರೋದು. ಸೊ ನಾನು ಹೇಳೋದಷ್ಟೇ, ನಿಮಗೆ ಮಕ್ಕಳು ಆಗುತ್ತೆ, ತಡ್ಕೊಳ್ಳಿ. ಬಟ್ ಚೈಲ್ಡ್ ಮ್ಯಾರೇಜ್ ಆಗೋದ್ರಿಂದ ನಾನು ದೇವ್ರ ಹತ್ರ ಬಿಡ್ಕೊಳೋದು, ಇನ್ನೂ ನಿಮಗೆ ಮಕ್ಕಳಾಗಬಾರ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ದೇಹ ಬೆಳವಣಿಗೆ ಆಗಿರೋ ಏಜಲ್ಲಿ, ಬೆಳವಣಿಗೆ ಆಗೋ ಏಜಲ್ಲಿ ಮದುವೆ ಆಗಿ ಸ್ವಲ್ಪ ಆನ್ ಮಾಡ್ಕೊಂಡು ನಿನ್ನ ಲೈಫ್ನ ನೀನು ಹಾಳು ಮಾಡ್ಕೊಂಡು ಚಿಕ್ಕ ಏಜಲ್ಲಿ ಅದೆಲ್ಲ ಒಳ್ಳೇದಲ್ಲ. ಗರ್ಭಕೋಶ ಬೆಳವಣಿಗೆ ಆಗಬೇಕು, ನಿಮ್ಮ ಮಸಲ್ಸ್ ಬಿಲ್ಡ್ ಆಗಬೇಕು, ಮಸಲ್ಸ್ ಗಟ್ಟಿ ಆಗಬೇಕು. 21 ವರ್ಷ 18 ವರ್ಷದ ಗಂಟ ಕಾಯಕ್ಕೆ ಏನಾಗಿರುತ್ತೆ ನಿಮಗೆಲ್ಲ. ಪೇರೆಂಟ್ಸ್ನ ಅಪೋಸ್ ಮಾಡಿ, ನಿಮ್ಮ ಲೈಫ್ ಅದು. ಪೇರೆಂಟ್ಸ್ ಎಷ್ಟು ದಿನ ಅಂತ ನಿಮ್ಮ ಜೊತೆ ಇರ್ತಾರೆ. ಪೇರೆಂಟ್ಸು ಅಮ್ಮಮ್ಮ ಅಂತ ಅಂದರೆ 1 ವರ್ಷ 2 ವರ್ಷ ನಿಮ್ಮ ಜೊತೆ ಕೋಪದಲ್ಲಿ ಇರ್ತಾರೆ, ಅಪೋಸ್. ಆಮೇಲೆ ಬಂದೇ ಬರ್ತಾರೆ ನಮ್ಮ ಮಕ್ಕಳು ಅಂದ್ಕೊಂಡು. ಸೊ ಅಪೋಸ್ ಮಾಡಿ, ನನಗಿನ್ನೂ ಬೇಡ, ನಾನು ಓದಬೇಕಮ್ಮ, 18 ಆಗಿಲ್ಲ, ನನಗಿನ್ನೂ ಓದಬೇಕು ಅನ್ನೋದು ಹೇಳಿ ತಿಳುವಳಿಕೆ ಹೇಳ್ಕೊಂಡ್ರೆ ಪೇರೆಂಟ್ಸ್ ಖಂಡಿತ ಕೇಳ್ತಾರೆ. ಕೆಲವೊಬ್ರು ಇರ್ತಾರೆ, ರಾಕ್ಷಸ ತನವನ್ನು ತೋರಿಸ್ತಾರೆ ತನ್ನ ಮಕ್ಕಳ ಮೇಲೆ ಕೆಲವೊಂದು ಪೇರೆಂಟ್ಸ್. ನಾನು ಅಂತಹ ಕೇಸಸ್ನ ನಾನು ನೋಡಿದ್ದೀನಿ. ಯಾಕಂದರೆ ಉತ್ತರ ಕರ್ನಾಟಕ ಕೇಸಸ್ ಅಂತ ನನಗೆ ತುಂಬ ಅಂದರೆ ತುಂಬ ನನ್ನ ಲೈಫ್ನ ಚೇಂಜ್ ಮಾಡಿದೆ. ಅಲ್ಲಿರುವಂಥ ಅಲ್ಲೂ ಹಿಂಗಿರ್ತಾರ ಜನಗಳು ಅಂತ ಕೂಡ ನಾನು ನೋಡಿಬಿಟ್ಟಿದ್ದೀನಿ. ಅದು ಬಿಜಾಪುರಿಂದ ಸಿಟಿಯಿಂದ 17 ಕಿಲೋಮೀಟರ್ ಉತ್ನಾಳ್ ಅನ್ನೋ ಊರಲ್ಲಿ, ಉತ್ನಾಳ್ ಅನ್ನೋ ಊರಲ್ಲಿ ಒಂದು ಕೇಸಲ್ಲಿ, ಅದು ಚೈಲ್ಡ್ ಮ್ಯಾರೇಜ್. ಹುಡುಗಿಗೆ ಎಷ್ಟು ಕಾತುರ ಅಂತಂದರೆ, ನನ್ನ ಲೈಫ್ ನನ್ನ ಇಷ್ಟ, ನಾನು ಮದುವೆ ಆಗ್ತೀನಿ, ಹಿಂಗಿತ್ತು ಸಿಚುವೇಶನ್ ಅಲ್ಲಿ. ಸೊ ನಾನು ಕೂಡ ಅಲ್ಲಿ ಹೋಗಿ ಅವಮಾನ ಪಟ್ಟು ಕೂಡ ಬಂದಿದ್ದೀನಿ ಗುರು. ಹಿಂಗೆಲ್ಲ ಇರುತ್ತೆ. ನನಗೇನು ದರ್ದಲ್ಲ ಹೋಗಿ ಅವಮಾನ ಮಾಡಿಸ್ಕೋಬಾರ್ದು, ಬಟ್ ಸ್ಟಿಲ್ ಒಂದು ಹುಡುಗಿ ಲೈಫ್ ಹಾಳಾಗಬಾರ್ದು. ಬಟ್ ಅವಳು ಮದುವೆ ಆಗೋ ಹುಡುಗ 6 to 7 ಆಂಟಿಸ್ನ ಹುಡುಗಿರ್ನ ಎಲ್ಲ ಮೋಸ ಮಾಡಿದ್ದಾನೆ. ಸೊ ಹಿಂಗೆಲ್ಲ ಇರುತ್ತೆ. ನಾನು ಆ ಟಾಪಿಕ್ ಯಾಕೆ ಹೋಗ್ತೇನೆ ಅಂತಾರೆ, ಇಷ್ಟೆಲ್ಲ ಇರುತ್ತೆ. ನಿಮ್ಮ ಒಂದು ಆಸೆಗಳಿಂದ ಕೂಡ ಮದುವೆ ಆಗ್ತೀರಾ, ಬಟ್ ಹಂಗೆ ಹಾಕೋಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಿ, ಹೋಗೋಕ್ಕೆ ಹೋಗಬೇಡಿ. ಲೈಫ್ ಅನ್ನೋದು ತುಂಬ ಚಿಕ್ಕದು, ಅದನ್ನು ಎಂಜಾಯ್ ಮಾಡಿ ಅಷ್ಟು. ಆದರೆ ಏನೋ ಒಂದು ಲೈಫಲ್ಲಿ ಸಕ್ಸಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ವಿದ್ಯಾವಂತರಾಗಿ. ಯಾಕೆ ಇಷ್ಟೆಲ್ಲ ನೀವು ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತೀರಾ, ಪ್ರೆಗ್ನೆಂಟ್ ಆಗಬೇಕು, ಮಕ್ಕಳಾಗಿಲ್ಲ ಅಂದರೂ ಇನ್ನೂ ಒಳ್ಳೇದು ಗುರು. ಈ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರಲ್ಲ, ತಂದೆ ತಾಯಿನೇ ಮಕ್ಕಳು ನೋಡ್ಕೊತಿಲ್ಲ. ಸೊ ಮಕ್ಕಳೇ ಬೇಕು ಅಂತಂದರೆ ಎಷ್ಟೋ ಅನಾಥ ಮಕ್ಕಳಿದೆ. ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಕೊಡಿಸ್ತೀನಿ. ನನ್ನ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ನಾನು ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ. ಸರ್ ನನ್ನ ಮಗು ಬೇಕು ದತ್ತಿಗೆ ಅಂತ ಹೇಳಿ, ನಾನು ಖಂಡಿತ ಕೊಡಿಸ್ತೀನಿ. ಮಕ್ಕಳಾಗಬೇಕು ಅಂತಂದರೆ, ನೀವು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ಟು ಮಕ್ಕಳು ಬೇಕು ಅಂತಂದರೆ ವಾಟ್ ಈಸ್ ದಿಸ್? 34 ವರ್ಷ, ಅಬ್ಬಾ.